ಓಂ ಶಾಂತಿ. ಮುರಳಿಯ ದಿನಾಂಕ 13/2/2023 ಮಹಾವಾಕ್ಯಗಳು. मीठे बच्चे, ये गॉड फादरली वर्ल्ड यूनिवर्सिटी है. मनुष्य से देवता, नर से नारायण बनने की जब यह निश्चय पक्का हो तब तुम यह पढ़ाई पढ़ सको. मधुर मಕ್ಕಳೇ, ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಆಗಿದೆ. ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣ ಆಗುವಂಥದ್ದು. ಯಾವಾಗ ಈ ನಿಶ್ಚಯ ಪಕ್ಕಾ ಆಗ್ತದೋ ಆಗ ತಾವು ಈ ಶಿಕ್ಷಣವನ್ನ ಓದಬಹುದು, ಮತ್ತೊಬ್ಬರಿಗೂ ಓದಿಸ್ಲಿಕ್ಕಾಗ್ತದೆ. ಪ್ರಶ್ನೆ: मनुष्य से देवता बनने के लिए तुम बच्चे इस समय कौन सी मेहनत करते हो? ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ನಾವು ಮಕ್ಕಳು ಈ ಸಮಯದಲ್ಲಿ ಯಾವ ಪರಿಶ್ರಮ ಪಡ್ತಾ ಇದ್ದೇವೆ? उत्तर: आंखों को क्रिमिनल से सिविल बनाने की, साथ साथ मीठा बनने की. सतयुग में तो है ही सबकी आंखें सिविल. ಕೆಟ್ಟ ದೃಷ್ಟಿಯಿಂದ ಒಳ್ಳೆ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಜೊತೆ ಜೊತೆಗೆ ಮಧುರರಾಗಬೇಕು. ಸತ್ಯಯುಗದಲ್ಲಿ ಎಲ್ಲರ ಕಣ್ಣುಗಳು ಸಹ ತುಂಬಾ ಚೆನ್ನಾಗಿರ್ತದೆ. वह यह मेहनत नहीं होती. यह पतित शरीर पतित दुनिया में तुम बच्चे आत्मा भाई भाई हो, यह निश्चय कर आंखों को सिविल बनाने का पुरुषार्थ कर रहे हो. ಅಲ್ಲಿ ಪರಿಶ್ರಮ ಇರೋದಿಲ್ಲ. ಇಲ್ಲಿ ಪತಿತ ದೇಹ, ಪತಿತ ಜಗತ್ತಿನಲ್ಲಿ ನಾವು ಮಕ್ಕಳು, ಆತ್ಮ ಸೋದರ ಸೋದರರು. ಈ ನಿಶ್ಚಯ ಮಾಡಿಕೊಂಡು ನಮ್ಮ ನಯನಗಳನ್ನ ಸರಿ ಮಾಡಿಕೊಳ್ತಕ್ಕಂತಹ ಪುರುಷಾರ್ಥವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಪ್ರಶ್ನೆ: भक्तों की किस एक बात से सर्वव्यापी की बात गलत हो जाती है? ಭಕ್ತರ ಯಾವ ಒಂದು ಮಾತಿನಿಂದ ಸರ್ವವ್ಯಾಪಿಯ ಮಾತು ಸಹ ತಪ್ಪಾಗ್ತದೆ? उत्तर: कहते हैं, हे बाबा, जब आप आएंगे तो हम आप पर वारी जाएंगे, तो आना सिद्ध करता है वह यह नहीं है. ಹೇಳ್ತಾರೆ, ತಂದೆ, ಯಾವಾಗ ತಾವು ಬರ್ತೀರಿ ನಾವು ತಮಗೆ ಬಲಿಹಾರಿ ಆಗ್ತೇವೆ. ಅಂದ್ರೆ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಸಿದ್ಧ ಮಾಡಬಹುದು, ಗೊತ್ತಾಗ್ತದೆ ಅವರು ಈ ಸಮಯದಲ್ಲಿ ಇಲ್ಲಿ ಇಲ್ಲ. ओम शांति. बाप रूहानी बच्चों से पूछते हैं कि अपने आत्मा के स्वधर्म में बैठे हो? यह तो जानते हो कि एक ही बेहद का बाप है जिसको सुप्रीम रूह या परम आत्मा कहते हैं. ತಂದೆ ಆತ್ಮಿಕ ಮಕ್ಕಳ ಹತ್ರ ಕೇಳ್ತಾ ಇದ್ದಾರೆ, ತಮ್ಮ ಆತ್ಮದ ಸ್ವಧರ್ಮದಲ್ಲಿ ಕುಳಿತಿದ್ದೀರಾ ಅಂತ ಕೇಳ್ತಾರೆ. ಇದಂತೂ ಗೊತ್ತಿದೆ. ಒಬ್ಬ ಬೇಹದ್ದಿನ ತಂದೆ ಇವರನ್ನ ಸುಪ್ರೀಂ ಆತ್ಮ ಅಥವಾ ಪರಮ ಆತ್ಮ ಅಂತ ಹೇಳ್ತಾರೆ. परमात्मा है भी जरूर, परम पिता है ना. परम पिता माना परमात्मा, यह बातें तुम बच्चे ही समझ सकते हो. ಪರಮಾತ್ಮ ಅವಶ್ಯ ಇದ್ದಾರೆ, ಪರಮ ಪಿತಾ ತಾನೆ. ಪರಮಪಿತ ಅಂದರೆ ಪರಮಾತ್ಮ. ಈ ಮಾತುಗಳನ್ನ ನಾವು ಮಕ್ಕಳು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. 5000 वर्ष पहले भी यह ज्ञान तुम सबने ही सुना था. तुम जानते हो आत्मा बहुत छोटी सूक्ष्म है, उनको इन आंखों से देखा नहीं जाता है. ऐसा कोई मनुष्य नहीं होगा जिसने आत्मा को देखा होगा. ಬಾಬರವ್ರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, 5000 ವರ್ಷದ ಮೊದಲು ಈ ಜ್ಞಾನವನ್ನ ತಾವೆಲ್ಲರೂ ಸಹ ಕೇಳಿದ್ರಿ. ಗೊತ್ತಿದೆ, ಆತ್ಮ ಬಹಳ ಚಿಕ್ಕದು, ಸೂಕ್ಷ್ಮ ಇದೆ, ಈ ಕಣ್ಣಿನಿಂದ ನೋಡ್ಲಿಕ್ಕಾಗೋದಿಲ್ಲ. ಇಂತಹ ಮನುಷ್ಯ ಯಾರೂ ಇಲ್ಲ
ಆತ್ಮನನ್ನ ನೋಡಿದೀನಿ ಅನ್ನುವಂತಹ ಮನುಷ್ಯರಿಲ್ಲ. हाँ, देखने में आ सकती है परंतु दिव्य दृष्टि से, और वह भी ड्रामा के प्लान अनुसार. भक्ति मार्ग में भी इन आंखों से कोई साक्षात्कार नहीं होता. ಕಣ್ಣುಗಳಿಂದ ನೋಡ್ಲಿಕ್ಕಾಗ್ತದೆ, ಆದರೆ ದಿವ್ಯ ದೃಷ್ಟಿಯಿಂದ ಅಂತ ತಂದೆ ಹೇಳ್ತಿದ್ದಾರೆ. ನಾಟಕದ ಪ್ಲಾನಿನ ಅನುಸಾರವಾಗಿ ಭಕ್ತಿ ಮಾರ್ಗದಲ್ಲಿ ಕಣ್ಣುಗಳಿಂದ ಯಾವುದೇ ರೀತಿಯಾಗಿ ಸಾಕ್ಷಾತ್ಕಾರ ಆಗೋದಿಲ್ಲ. दिव्य दृष्टि मिलती है जिससे चैतन्य में देखते हैं. दिव्य दृष्टि अर्थात चैतन्य में देखना. ದಿವ್ಯ ದೃಷ್ಟಿ ಸಿಕ್ಕಿದೆ, ಇದರಿಂದ ಚೈತನ್ಯದಲ್ಲಿ ನೋಡ್ಲಿಕ್ಕಾಗ್ತದೆ. ದಿವ್ಯ ದೃಷ್ಟಿ ಅಂದರೆ ಚೈತನ್ಯದಲ್ಲಿ ನೋಡುವಂಥದ್ದು. आत्मा को ज्ञान के चक्षु मिलते हैं. बाप ने समझाया है, बहुत भक्ति करते हैं जिसको नवदा भक्ति कहते हैं. ಆತ್ಮಕ್ಕೆ ಜ್ಞಾನದ ಚಕ್ಷು ಸಿಕ್ಕಿದೆ, ತಂದೆ ತಿಳಿಸ್ಕೊಡ್ತಿದ್ದಾರೆ. ಇಲ್ಲಿ ಬಹಳಷ್ಟು ಭಕ್ತಿ ಮಾಡ್ತಾರೆ, ಇದನ್ನ ನವದಾ ಭಕ್ತಿ ಅಂತ ಹೇಳ್ತಾರೆ. जैसे मीरा को साक्षात्कार हुआ तो डांस करती थी, वैकुंठ तो उस समय नहीं था ना. मीरा को 500-600 वर्ष हुआ होगा. जो पास्ट हो गया है वह दिव्य दृष्टि से देखा जाता है. ತಂದೆ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ಹೇಗೆ ಮೀರಾ ಇವರಿಗೆ ಸಾಕ್ಷಾತ್ಕಾರ ಆಯಿತು, ಆ ಸಮಯದಲ್ಲಿ ಅವರು ನೃತ್ಯ ಮಾಡ್ತಾ ಇದ್ರು. ವೈಕುಂಠ ಆ ಸಮಯದಲ್ಲಿ ಇರಲಿಲ್ಲ. ಮೀರಾ ಅಂತಂದ್ರೆ 500-600 ವರ್ಷಗಳೇ ಆಯಿತು, ಕಳೆದು ಹೋಗಿದೆ. ದಿವ್ಯ ದೃಷ್ಟಿಯಿಂದ ಆ ಸಮಯದಲ್ಲಿ ನೋಡ್ಲಾಗ್ತಿತ್ತು. हनुमान, गणेश आदि के चित्रों की बहुत भक्ति करते करते उसमें जैसे लय हो जाते हैं. बल दीदार होगा परंतु उसे कोई मुक्ति नहीं मिल सकती. मुक्ति जीवन मुक्ति का रास्ता बिल्कुल न्यारा है. ತಂದೆ ತಿಳಿಸ್ಕೊಡ್ತಿದ್ದಾರೆ. ಹನುಮಂತ, ಗಣೇಶ ಇತ್ಯಾದಿ ಚಿತ್ರಗಳು ಬಹಳಷ್ಟು ಭಕ್ತಿ ಮಾಡ್ತಾ ಮಾಡ್ತಾ ಅದರಲ್ಲಿ ಹೇಗೆ ಅವರು ಮಗ್ನರಾಗ್ಬಿಡ್ತಿದ್ರು. ಬಲೆ ಸಾಕ್ಷಾತ್ಕಾರ ಆಗ್ತಿತ್ತು, ಆದರೆ ಅದರಿಂದ ಯಾರಿಗೂ ಸಹ ಮುಕ್ತಿ ಅಂತೂ ಸಿಗ್ತಾ ಇರಲಿಲ್ಲ. ಮುಕ್ತಿ ಜೀವನ್ ಮುಕ್ತಿಯ ದಾರಿ परिपूर्ण भिन्नवाಗಿದೆ. भारत में भक्ति मार्ग में ढेर मंदिर होते हैं. वह शिवलिंग भी रखते हैं. कोई छोटा बनाते हैं, कोई बड़ा बनाते हैं. अभी तुम समझते हो जैसे तुम आत्मा हो वैसे वह सुप्रीम आत्मा है, सहज एक ही है. ಭಾರತದಲ್ಲಿ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಮಂದಿರಗಳು, ಅಲ್ಲಿ ಶಿವಲಿಂಗವನ್ನು ಇಟ್ಟಿದ್ದಾರೆ. ಕೆಲವೊಂದು ಚಿಕ್ಕದನ್ನಾಗಿ ಮಾಡ್ತಾರೆ, ಕೆಲವೊಂದು ದೊಡ್ಡ ರೂಪದಲ್ಲಿಯೂ ಕೂಡ ಮಾಡುತ್ತಾರೆ. ತಾವೀಗ ತಿಳ್ಕೊಳ್ತೀರಿ ಹೇಗೆ ತಾವು ಆತ್ಮಗಳು ಇದ್ದೀರಿ, ಹಾಗೆ ಅವರು ಸಹ ಸುಪ್ರೀಂ ಆತ್ಮ ಆಗಿದ್ದಾರೆ. ಸೈಜು ಕೂಡ ಒಂದೇ ಆಗಿದೆ. कहते भी है हम सब ब्रदर्स है, आत्मा ये सब भाई भाई है. बेहद का बाप एक है, बाकी सब भाई भाई है. पाठ बजाते हैं, यह समझने की बातें है. यह है ज्ञान की बातें जो एक ही बाप समझाते हैं. ಶಿವ ತಂದೆಯವರು ಹೇಳ್ತಿದ್ದಾರೆ ಮಕ್ಕಳಿಗೆ, ನಾವೆಲ್ಲರೂ ಕೂಡ ಬ್ರದರ್ಸ್, ಆತ್ಮಗಳು ಎಲ್ಲರೂ ಸಹ ಸೋದರ ಸೋದರರು. ಬೇಹದ್ದಿನ ತಂದೆ ಒಬ್ಬರೇ ಇದ್ದಾರೆ, ಉಳಿದವರೆಲ್ಲರೂ ಸಹ ಸೋದರ ಸೋದರರಾಗಿದ್ದಾರೆ, ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತುಗಳು. यह है ज्ञान की बातें जो एक ही बाप समझाते हैं. जिन्हों को समझाते हैं वह फिर औरों को समझा सकते हैं. पहले पहले एक ही निराकार बाप समझाते हैं, उनके लिए ही फिर कह देते सर्वव्यापी है, टिक्कर बित्तर में है. ಜ್ಞಾನದ ಮಾತುಗಳು ಇಲ್ಲಿದ್ದಾವೆ. ಒಬ್ಬ ತಂದೆನೇ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾರಿಗೆ ತಿಳಿಸ್ಕೊಡ್ತಿದ್ದಾರೆ ಅವರು ಮತ್ತೊಬ್ಬರಿಗೂ ಸಹ ತಿಳಿಸ್ಕೊಡ್ತಾ ಇದ್ದಾರೆ.
ಮೊಟ್ಟ ಮೊದಲು ಒಬ್ಬ ನಿರಾಕಾರ ತಂದೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವರಿಗಾಗಿ ಮತ್ತೆ ಒಂದು ಕಡೆಗೆ ಹೇಳ್ತಾರೆ ಸರ್ವವ್ಯಾಪಿ ಅಂತ ಹೇಳಿದ್ದಾರೆ, ಕಲ್ಲು ಮಣ್ಣಲ್ಲಿ ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಯತೋ ರೈಟ್ ನೈ ಹೈ ನಾ. एक तरफ कहते बाबा जब आप आएंगे तो हम वारी जाएंगे, ऐसे थोड़ी कहते आप सर्वव्यापी हो. ಇದು ಸರಿಯಲ್ಲ ತಾನೇ ಅವ್ರು ಹೇಳಿರೋದು ಸರ್ವವ್ಯಾಪಿ ಅನ್ನುವ ಶಬ್ದ. ಒಂದು ಕಡೆ ಹೇಳ್ತಾರೆ ಬಾಬಾ ತಾವು ಯಾವಾಗ ಬರ್ತೀರಿ, ನಾವು ತಮಗೆ ಬಲಿಹಾರಿ ಆಗ್ತೇವೆ ಅಂತ. ಈ ರೀತಿ ಹೇಳಲಿಕ್ಕಾಗತ್ತಾ? ತಾವು ಸರ್ವವ್ಯಾಪಿ. ಕಹತೆ ಹೈ ಆಪ್ ಆಯೆಂಗೆ ತೋ ವಾರಿ ಜಾಯೆಂಗೆ. ತಾವು ಬಂದ್ರಿ ಅಂತಂದ್ರೆ ಬಲಿಹಾರಿ ಆಗ್ತೇವೆ. ತೋ ಇಸ್ಕಾ ಮತ್ಲಬ್ ಯಹ ನಹಿ ಹೈನಾ. ಇದರ ಅರ್ಥ ಗೊತ್ತಾಗ್ಬಿಡ್ತದಲ್ವಾ, ಇಲ್ಲಿ ಇವರಿಲ್ಲ ಅಂತ. ಮೇರೆ ತೋ ಆಪ್ ದೂಸರಾ ನ ಕೋಯಿ. ನನಗೆ ತಮ್ಮನ್ ಬಿಟ್ರೆ ಮತ್ತೊಬ್ಬರು ಯಾರೂ ಇಲ್ಲ. ತೋ ಜರೂರ್ ಉನ್ಕೋ ಯಾದ್ ಕರ್ನಾ ಪಡೇನಾ. ಅಂದಾಗ ಅವಶ್ಯವಾಗಿ ನಾವು ಅವರನ್ನ ನೆನಪು ಮಾಡ್ಬೇಕು ತಾನೆ. ಯ ಬಾಪ್ ಹಿ ಬೈಟ್ ಬಚ್ಚೋಂಕೋ ಸಮಜಾತೆ ಹೇ. ಇಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಇಸ್ಕೋ ರೂಹಾನಿ ನಾಲೆಜ್ ಕಹಾ ಜಾತಾ ಹೈ. ಇದನ್ನ ಆತ್ಮಿಕ ಜ್ಞಾನ ಅಂತ ಹೇಳಲಾಗ್ತದೆ. ಯ ಜೋ ಗಾಯಾ ಜಾತಾ ಹೈ ಆತ್ಮಾಯೇ ಪರಮಾತ್ಮ ಅಲಗ್ ರಹೆ ಬಹುಕಾಲ್. ಏನು ಗಾಯನ ಇದೆ, ಆತ್ಮ ಪರಮಾತ್ಮ ಬೇರೆಯಾಗಿದ್ರು ಬಹಳ ಕಾಲದಿಂದ. ಇಸ್ಕಾ ಹಿಸಾಬ್ ಬಿ ಸಮಜಾಯಾ ಹೈ. ಇದರ ಲೆಕ್ಕಾಚಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಹುಕಾಲ್ ಸೆ ಅಲಗ್ ತುಮ್ ಆತ್ಮಾಯೇ ರಹತಿ ಹೋ, अब बाप के पास आए हो राजयोग सीखने. बाप तो सर्वेंट है. बड़े आदमी जब सही करते हैं तो नीचे लिखते हैं ओबीडियंट सर्वेंट. ಇದರ ಲೆಕ್ಕಾಚಾರವನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಕಾಲದಿಂದ ಬೇರೆ ತಾವೆಲ್ಲ ಆತ್ಮಗಳು ಇದ್ರಿ, ತಂದೆ ಹತ್ರ ಈಗ ಬಂದಿದ್ದೀರಿ ರಾಜಯೋಗವನ್ನ ಕಲಿತುಕೊಳ್ಳಲು. ತಂದೆ ಸರ್ವೆಂಟ್ ಆಗಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವಾಗ ಸಹಿ ಹಾಕ್ತಾ ಇರ್ತಾನೆ ಕೆಳಗಡೆ ಬರೀತಾರಂತೆ ಒಬಿಡಿಯಂಟ್ ಸರ್ವೆಂಟ್ ಅಂತ. ತಂದೆ ಎಲ್ಲ ಮಕ್ಕಳಿಗೂ ಸಹ ಇವತ್ತು ಸರ್ವೆಂಟ್ ಆಗಿದ್ದಾರೆ. ಕಹತೆ ಹೈ ಬಚ್ಚೆ ಮೈ ತುಮ್ಹಾರಾ ಸರ್ವೆಂಟ್ ಹೂ. ಹೇಳ್ತಾರೆ ಎಲ್ಲ ಮಕ್ಕಳಿಗೂ ನಾನು ಸರ್ವೆಂಟ್ ಆಗಿದ್ದೀನಿ, ಮಕ್ಕಳೇ ನಾನು ನಿಮಗೋಸ್ಕರ ಸರ್ವೆಂಟ್ ಇದ್ದೇನೆ. ತುಮ್ ಕಿತನಿ ಹುಜ್ಜತ್ ಸೆ ಬುಲಾತೆ ಹೋ कि भगवान आओ, आकर हम पतितों को पावन बनाओ. पावन होते ही है पावन दुनिया में, यह समझने की बातें है. बाकी तो सब है कनरस. यह है गॉड फादरली वर्ल्ड ಯೂನಿವರ್ಸಿಟಿ. ಭಗವಂತ ಬಾ ಅಂತ ತಾವೆಲ್ಲ ಕರೆದಿದ್ದೀರಿ, ಬಂದು ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡಿ ಅಂತ ಹೇಳಿದಿರಿ. ಪಾವನರು ಆಗ್ತಾರೆ ಪಾವನ ಜಗತ್ತಿನಲ್ಲಿ. ಇದು ತಿಳಿದುಕೊಳ್ಳುವಂತಹ ಮಾತುಗಳಾಗಿದೆ. ಉಳಿದೆಲ್ಲವೂ ಸಹ ಇವತ್ತು ಕನ್ನರಸ. ಇಲ್ಲಿ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಇದೆ. ಏಮ್ ಆಬ್ಜೆಕ್ಟ್ ಕ್ಯಾ ಹೈ, ಗುರಿ ಏನು ಅಂತ ಕೇಳ್ತಾರೆ. ಮನುಷ್ಯ ಸೆ ದೇವತಾ ಬನಾನಾ. बच्चों को यह निश्चय है कि हमको यह बनना है. जिसको निश्चय नहीं होगा वह स्कूल में बैठेगा क्या. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂಥದ್ದು ಗುರಿ ಇದೆ. ಮಕ್ಕಳಿಗಿಲ್ಲಿ ನಿಶ್ಚಯವಿದೆ, ನಮ್ಮನ್ನ ನಾವು ಈ ರೀತಿ ತಯಾರು ಮಾಡ್ಕೊಳ್ಬೇಕಾಗಿದೆ, ನಾವು ಕೂಡ ಈ ರೀತಿ ಆಗಬೇಕು. ಯಾರಿಗೆ ನಿಶ್ಚಯ ಇರುವುದಿಲ್ಲವೋ ಅವರು ಶಾಲೆಯಲ್ಲಿ ಕುತ್ಕೊಳ್ತಾರೇನೋ ಅಂತ ಕೇಳ್ತಾ ಇದ್ದಾರೆ. निश्चय होगा तो बैरिस्टर से सर्जन से सीखेगा. एम ऑब्जेक्ट का ही पता नहीं तो आएगा नहीं. तुम बच्चे समझते हो हम मनुष्य से देवता नर से नारायण बनते हैं. यह है सच्ची सच्ची सत्य नर से नारायण बनने की कथा. कथा क्यों कहा जाता है. ನಿಶ್ಚಯ ಇರ್ತದಲ್ವಾ, ಇಟ್ಕೊಳ್ತಾರೆ. ಆಗ ಬ್ಯಾರಿಸ್ಟರ್ ಇಂದ ಸರ್ಜನ್ ಇಂದ ಹೋಗಿ ಏನ್ ಮಾಡ್ತಾರೆ, ಕಲ್ತ್ಕೊಳ್ತಾರೆ. ಗುರಿ ಇಲ್ಲ ಅಂತಂದ್ರೆ, ಗೊತ್ತೇ ಇಲ್ಲ ಅಂತಂದ್ರೆ ಅವರು ಖಂಡಿತ ಬರೋದಿಲ್ಲ.
ನಾವು ಮಕ್ಕಳು ಸಹ ತಿಳ್ಕೊಳ್ತೇವೆ ತಾನೆ, ನಾವು ಮನುಷ್ಯರಿಂದ ದೇವತೆಗಳಾಗ್ತೇವೆ, ನರನಿಂದ ನಾರಾಯಣ ಆಗ್ತೇವೆ. ಇಲ್ಲಿ ಸತ್ಯ 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 ನರನಿಂದ ನಾರಾಯಣ ಆಗ್ತಕ್ಕಂತಹ ಕತೆ ಇದೆ. ಕತೆ ಅಂತ ಯಾಕೆ ಹೇಳಲಾಯಿತು? क्योंकि 5000 वर्ष पहले भी यह नॉलेज सीखी थी, तो पास्ट को कथा कह देते हैं। यह है सच्ची सच्ची शिक्षा नर से नारायण बनने की। नई दुनिया में देवताएं, पुरानी दुनिया में मनुष्य रहते हैं ತಂದೆ ತಿಳಿಸ್ತಿದ್ದಾರೆ. ಏಕೆಂದ್ರೆ 5000 ವರ್ಷದ ಮೊದಲು ಈ ಜ್ಞಾನವನ್ನ ಕಲ್ತ್ಕೊಂಡಿದ್ರಿ, ಕಳೆದು ಹೋದ ಕಥೆಯನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸತ್ಯ ಸತ್ಯ ಶಿಕ್ಷಣ ನರನಿಂದ ನಾರಾಯಣ ಆಗುವಂಥದ್ದಾಗಿದೆ. ಹೊಸ ಜಗತ್ತಿನಲ್ಲಿ ದೇವತೆಗಳು, ಹಳೆಯ ಜಗತ್ತಿನಲ್ಲಿ ಮನುಷ್ಯರು ಇರ್ತಾರೆ. देवताओं में जो दैवी गुण है वह मनुष्यों में नहीं है। मनुष्य उनको देवता कहते हैं और गाते हैं। आप सर्वगुण संपन्न, 16 कल संपूर्ण, संपूर्ण निर्विकारी हो. ದೇವತೆಗಳಲ್ಲಿ ದೈವಿ ಗುಣಗಳು ತುಂಬಿದೆ, ಅದು ಮನುಷ್ಯರಲ್ಲಿ ಇಲ್ಲ. ಮನುಷ್ಯರು ಅವರನ್ನ ದೇವತೆ ಅಂತ ಹೇಳ್ತಾರೆ, ಗಾಯನ ಮಾಡ್ತಾರೆ. ತಾವು ಸರ್ವಗುಣ ಸಂಪನ್ನರಾಗಿದ್ದೀರಿ, 16 ಕಲ ಸಂಪೂರ್ಣರಾಗಿದ್ದೀರಿ, ಸಂಪೂರ್ಣ ನಿರ್ವಿಕಾರಿಗಳು. अपने को कहते हैं हम पापी नीच विकारी है, देवताएं कब थे, जरूर कहेंगे सत्ययुग में थे, ऐसे नहीं कहेंगे कलियुग में थे. ತಮ್ಮನ್ನ ತಾವು ತಮಗೋಸ್ಕರ ಈ ರೀತಿ ಹೇಳ್ಕೊಳ್ತಾರಂತೆ, ಪಾಪಿಗಳು, ನೀಚರು, ವಿಕಾರಿಗಳಾಗಿದ್ದೇವೆ. ದೇವತೆಗಳು ಯಾವಾಗಿದ್ರು? ಅವಶ್ಯವಾಗಿ ಹೇಳ್ತಾರೆ, ಸತ್ಯಯುಗದಲ್ಲಿ ಇದ್ರು ತಾನೆ. ಈ ರೀತಿ ಹೇಳೋದಿಲ್ಲ ಕಲಿಯುಗದಲ್ಲಿ ಇದ್ರು ಅಂತ. आजकल मनुष्यों को तमो प्रधान बुद्धि होने के कारण बाप के टाइटल भी अपने ऊपर रख देते हैं. वास्तव में श्रेष्ठ बनाने वाला श्री श्री तो एक ही बाप है. श्रेष्ठ देवताओं की महिमा अलग है. अभी है कलयुग सन्यासियों के लिए भी बाबा ने समझाया है. एक है हद का सन्यास, दूसरा है बेहद का सन्यास. ಇವತ್ತು ಮನುಷ್ಯರು ತಮೋಪ್ರಧಾನ ಬುದ್ಧಿಯಾಗಿರುವ ಕಾರಣಗಳಿಂದ ತಂದೆಗೆ ಟೈಟಲ್ ತಮಗೆ ತಮ್ಮ ಮೇಲೆ ತಾವೇ ಇಟ್ಕೊಳ್ತಾರೆ. ವಾಸ್ತವದಲ್ಲಿ ಶ್ರೇಷ್ಠರನ್ನಾಗಿ ಮಾಡುವಂತವರು ಶ್ರೀ ಶ್ರೀ ಒಬ್ಬ ತಂದೆಯಾಗಿದ್ದಾರೆ. ಶ್ರೇಷ್ಠ ದೇವತೆಗಳ ಮಹಿಮೆನೇ ಬೇರೆಯಾಗಿದೆ. ಈಗ ಕಲಿಯುಗದ ಸನ್ಯಾಸಿಗಳಿಗೋಸ್ಕರ ತಂದೆ ತಿಳಿಸ್ಕೊಡ್ತಿದ್ದಾರೆ. ಒಂದು ಹದ್ದಿನ ಸನ್ಯಾಸ, ಮತ್ತೊಂದು ಬೇಹದ್ದಿನ सन्यासविधि. वो लोग कहते हमने घर बार आदि सब छोड़ा है, परंतु आजकल तो देखो लखपति बन बैठे हैं. सन्यास माना सुख का त्याग करना. तुम बच्चे बेहद का सन्यास करते हो क्योंकि समझते हो कि यह पुरानी दुनिया खत्म होने वाली है, इसलिए इनसे वैराग्य है. वो लोग तो घर बार छोड़ फिर अंदर घुस आए हैं. अभी पहाड़ियों आदि पर गुफाओं में नहीं रहती, कुटियाएं बनाते हैं, तो भी कितना खर्चा करते हैं. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ. ಸನ್ಯಾಸಿ ಜನರು ಏನ್ ಮಾಡ್ತಾರೆ, ಮನೆ ಸಂಸಾರ ಎಲ್ಲವನ್ನು ಸಹ ಬಿಟ್ಬಿಡ್ತಾರಂತೆ. ಆದ್ರೆ ಇವತ್ತು ನೋಡಿ ಲಖಪತಿಗಳಾಗಿ ಕುತ್ಕೊಂಡ್ ಬಿಟ್ಟಿದ್ದಾರೆ. ಸನ್ಯಾಸ ಅಂದರೆ ಸುಖವನ್ನ ತ್ಯಾಗ ಮಾಡುವುದು. ನಾವು ಮಕ್ಕಳು ಬೇಹದ್ದಿನ ಸನ್ಯಾಸ ಮಾಡ್ತಾ ಇದ್ದೇವೆ. ಏಕೆಂದ್ರೆ ತಿಳ್ಕೊಳ್ತೀವಿ ಹಳೆಯ ಜಗತ್ತು ಸಮಾಪ್ತಿ ಆಗುವಂಥದ್ದಾಗಿದೆ. ಅದಕ್ಕಾಗಿ ಇದರೊಂದಿಗೆ ವೈರಾಗ್ಯ. ಜನ ಮನೆ ಸಂಸಾರ ಬಿಟ್ಟು ಮತ್ತೇನ್ ಮಾಡ್ತಾರೆ, ಬಂದ್ಬಿಡುತ್ತಾರೆ. ಈಗ ಪರ್ವತಗಳು ಇತ್ಯಾದಿ ಗುಹೆಗಳಲ್ಲಿಯೂ ಸಹ ಇರೋದಿಲ್ಲ ಅಂತ ತಂದೆ ಹೇಳ್ತಿದ್ದಾರೆ. ಕುಟೀರಗಳನ್ನ ಮಾಡ್ಕೊಳ್ತಾರಂತೆ. ಅದಕ್ಕಾಗಿ ಎಷ್ಟೆಲ್ಲ ಖರ್ಚು ಮಾಡ್ಕೊಳ್ತಿದ್ದಾರೆ. ವಾಸ್ತವ ಮೇ ಕುಟಿಯಾ ಪರ್ ಕೋಯಿ ಖರ್ಚಾ ತೋಡಿ ಲಗ್ತಾ ಹೈ. ತಂದೆ ಹೇಳ್ತಿದ್ದಾರೆ, ವಾಸ್ತವದಲ್ಲಿ ಕುಟೀರ ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿ ಇಷ್ಟೊಂದು ಖರ್ಚಾಗ್ಲಿಕ್ಕೆ ಸಾಧ್ಯತೆ ಇದೆನಾ?
बड़े बड़े महल बनाकर रहते हैं। आजकल तो सब तमो प्रधान है। अभी है ही कलियुग। ದೊಡ್ಡ ದೊಡ್ಡ ಮಹಲ್ಗಳನ್ನ ಮಾಡ್ಕೊಳ್ತಾ ಇದ್ದಾರಂತೆ। ಇವತ್ತು ಎಲ್ಲರೂ ಸಹ ಏನಾಗಿದ್ದಾರೆ, ತಮೋ ಪ್ರಧಾನ। ಈಗ ಇರೋದು कलियुग। सत्ययुगी देवताओं के चित्र नहीं होते तो स्वर्ग का नाम निशान गुम हो जाता। तुमको समझाया जाता है अब मनुष्य से देवता बनना है। आधा कल्प भक्ति मार्ग की कथाएं है, सुनकर सीढ़ी नीचे उतरते आए हो। फिर 5000 वर्ष बाद एक्यूरेट वही ड्रामा रिपीट होगा। ಸತ್ಯಯುಗದ ದೇವತೆಗಳ ಚಿತ್ರಗಳು ಸಹ ಇಲ್ಲ, ಸ್ವರ್ಗದ ನಾಮ್ ನಿಶಾನ್ ಕೂಡ ಇಲ್ಲ। ನಿಮಗೆ ತಿಳಿಸ್ಕೊಡ್ಲಾಗ್ತದೆ, ಈಗ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ। ಅರ್ಧ ಕಲ್ಪ ಭಕ್ತಿ ಮಾರ್ಗದ ಕಥೆಗಳು, ಅದನ್ನ ಕೇಳಿ ಏಡಿಯನ್ನ ಇಳಿತಾ ಬಂದಿದ್ದೀರಿ। ಮತ್ತೆ 5000 ವರ್ಷಗಳ ನಂತರ ಸರಿಯಾದ ರೀತಿಯಲ್ಲಿ ಅದೇ ನಾಟಕ ಪುನರಾವರ್ತನೆ। बाबा ने समझाया भी है, किसको ऐसा कहना नहीं है कि ಭಕ್ತಿ को छोड़ो। ತಂದೆ ತಿಳಿಸ್ಕೊಟ್ಟಿದ್ದಾರೆ, ಯಾರಿಗೂ ಸಹ ಈ ರೀತಿ ಹೇಳೋದಿಲ್ಲ ತಾನೆ, ಭಕ್ತಿಯನ್ನ ಮಾಡೋದನ್ನ ಬಿಟ್ಬಿಡಿ ಅಂತ। ज्ञान आ जाता है तो फिर आप ही भक्ति छूट जाएंगी। समझते हम आत्मा है, अब बेहद के बाप से हमको वर्षा लेना है। पहले बेहद के बाप की पहचान चाहिए, वह निश्चय हो गया तो फिर हद के बाप से बुद्धि निकल जाती है। ಜ್ಞಾನ ಅವರಲ್ಲಿ ಬಂದ್ಬಿಡ್ತು ಅಂತಂದ್ರೆ ಆಮೇಲೆ ತಾವಾಗಿನೇ ಭಕ್ತಿ ಮಾಡೋದನ್ನ ಬಿಟ್ಬಿಡ್ತಾರೆ, ತಿಳ್ಕೊಳ್ತಾರೆ ನಾನು ಆತ್ಮ ಆಗಿದ್ದೇನೆ। ಈಗ ಬೇಹದ್ದಿನ ತಂದೆಯಿಂದ ನಾವು ಆಸ್ತಿಯನ್ನ ಪಡ್ಕೊಳ್ಬೇಕು। ಮೊದಲು ಬೇಹದ್ದಿನ ತಂದೆಯ ಪರಿಚಯ ಬೇಕು। ನಿಶ್ಚಯ ಆಯ್ತು ಅಂತಂದ್ಮೇಲೆ ಹದ್ದಿನ ತಂದೆಯನ್ನ ತಮ್ಮ ಬುದ್ಧಿಯಿಂದ ತೆಗೆದು ಹಾಕ್ತಾರೆ। गृहस्थ व्यवहार में रहते बुद्धि का योग बाप के साथ लग जाएगा। बाप खुद कहते शरीर निर्वाह अर्थ कर्म करते, बुद्धि में याद रहे एक बाप की, देहदारियों की याद न रहे, वह होती है जिस्मानी यात्रा। ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಬುದ್ಧಿಯ ಯೋಗ ತಂದೆಯ ಜೊತೆಗೆ ಜೋಡಿಸ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ। ತಂದೆ ಸ್ವತಃ ಹೇಳ್ತಾ ಇದ್ದಾರೆ, ದೇಹದ ನಿರ್ವಹಣೆಗೋಸ್ಕರ ಕರ್ಮಗಳನ್ನ ಮಾಡುತ್ತಾ ಬುದ್ಧಿಯಲ್ಲಿ ನೆನಪಿಟ್ಕೊಳ್ಳಿ ಒಬ್ಬ ತಂದೆಯದು, ದೇಹದಾರಿಗಳನ್ನ ನೆನಪು ಮಾಡಬಾರದು। ಅಲ್ಲಿ ದೈಹಿಕ ಯಾತ್ರೆ, यह तुम्हारी है रूहानी यात्रा, इसमें धक्का नहीं खाना है। ತಮ್ಮದು ಆತ್ಮಿಕ ಯಾತ್ರೆಯಾಗಿದೆ, ಇದರಲ್ಲಿ ಪೆಟ್ಟನ್ನ ತಿನ್ನಬಾರದು। ಭಕ್ತಿ ಮಾರ್ಗ ಹೈ ಹಿ ರಾತ್, ಭಕ್ತಿ ಮಾರ್ಗ ರಾತ್ರಿ ಪೆಟ್ಟು ತಿನ್ಬೇಕಾಗ್ತದೆ। यह धक्के की बात ही नहीं, याद करने के लिए कोई बैठता नहीं है। भक्ति मार्ग में कृष्ण के भगत चलते फिरते कृष्ण को याद नहीं कर सकते है क्या। ಇಲ್ಲಿ ಪೆಟ್ಟು ತಿನ್ನುವಂತಹ ಮಾತು ಇರೋದಿಲ್ಲ, ನೆನಪು ಮಾಡೋದಕ್ಕೋಸ್ಕರವಾಗಿ ಯಾರೂ ಸಹ ಇಲ್ಲಿ ಕುತ್ಕೊಳ್ಳೋದಿಲ್ಲ। ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಭಕ್ತರು ನಡೆದಾಡ್ತಾ ಸುತ್ತಾಡ್ತಾ ಇದ್ರು ಕೂಡ ಕೃಷ್ಣನ್ ನೆನಪು ಮಾಡೋದಿಲ್ಲ, ಮಾಡ್ಲಿಕ್ಕಾಗ್ತದೇನೋ ಅಂತ ಕೇಳ್ತಾರೆ। दिल में तो उनकी याद रह जाती है ना, ಅವರ ಮನ ಮಂದಿರದಲ್ಲಿ ಅವರದೇ ನೆನಪು ಇರ್ತದಲ್ವಾ। एक बार जो चीज देखी जाती है तो वह चीज याद रहती है, तो तुम घर बैठे शिव बाबा को याद नहीं कर सकते हो, यह है नई बात। ಒಂದು ಸಲ ಯಾವ ವಸ್ತುವನ್ನ ನೋಡ್ಲಾಗ್ತದೆ ಆ ವಸ್ತು ನೆನಪಿನಲ್ಲಿ ಇಟ್ಕೊಳ್ತೀವಲ್ವಾ। ತಾವು ತಮ್ಮ ಮನೆಯಲ್ಲೇ ಕುತ್ಕೊಳ್ಳಿ ಶಿವಬಾಬರವ್ರನ್ನ ನೆನಪು ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾರೆ ತಂದೆ। ಇಲ್ಲಿ ಹೊಸ ಮಾತುಗಳು,
कृष्ण को याद करना वह पुरानी बात हो गई। शिव बाबा को तो कोई जानते ही नहीं कि उनका नाम रूप क्या है, सर्वव्यापी भी क्या है, कोई बताए ना। ಕೃಷ್ಣನನ್ನ ನೆನಪು ಮಾಡುವುದು ಅದಂತೂ ಹಳೆಯ ಮಾತಾಗಿದೆ. ಶಿವ ತಂದೆಯವರನ್ನ ಯಾರೂ ಅರಿತುಕೊಂಡಿಲ್ಲ. ಅವರ ನಾಮರೂಪವೇನು, ಸರ್ವವ್ಯಾಪಿ ಅಂದ್ರೆ ಏನು ಯಾರಾದ್ರೂ ಕೂಡ ಹೇಳೋರಿದ್ದಾರೆ ತಾನೆ. तुम बच्चे जानते हो हम आत्मा का बाप परम पिता परमात्मा है। आत्मा को परमात्मा कह नहीं सकते। अंग्रेजी में आत्मा को सोल कहा जाता है। एक भी मनुष्य नहीं जो पारलौकिक बाप को जानता हो। ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮಗಳು ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆತ್ಮನನ್ನ ಪರಮಾತ್ಮ ಅಂತ ಹೇಳೋದಿಲ್ಲ. ಇಂಗ್ಲಿಷ್ನಲ್ಲಿ ಆತ್ಮಕ್ಕೆ ಸೋಲ್ ಅಂತ ಹೇಳಲಾಗ್ತದೆ. ಒಬ್ಬ ಮನುಷ್ಯರು ಕೂಡ ಇಲ್ಲ ಪಾರಲೌಕಿಕ ತಂದೆಯನ್ನ ತಿಳ್ಕೊಂಡಿದೀನಿ ಅಂತ ಹೇಳುವಂತವರು ಒಬ್ರು ಇಲ್ಲ. वह बाप ही ज्ञान का सागर है, उनमें नॉलेज है मनुष्य को देवता बनाने की। बाप कहते हैं रोज रोज गुह्य गुह्य बातें सुनाता हूँ। मुख्य बात है याद की, याद ही भूल जाती है। ತಂದೆ ಜ್ಞಾನದ ಸಾಗರ, ಅವರಲ್ಲಿ ಜ್ಞಾನವಿದೆ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂಥದ್ದು. ತಂದೆ ಹೇಳ್ತಿದ್ದಾರೆ ಪ್ರತಿನಿತ್ಯ ಗುಹ್ಯ ಗುಹ್ಯ ಮಾತುಗಳನ್ನ ಹೇಳ್ತೀನಿ ಅಂತಾರೆ. ಮುಖ್ಯ ಮಾತು ನೆನಪು. याद ही भूल जाती है। बाबा रोज कहते हैं अपने को आत्मा समझ बाप को याद करो, मैं आत्मा बींदी हूँ. ನೆನಪು ಮರ್ತು ಹೋಗ್ತದೆ. ತಂದೆ ಪ್ರತಿನಿತ್ಯ ಹೇಳ್ತಾರೆ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ, ನಾನು ಆತ್ಮ ಬಿಂದು ಇದ್ದೇನೆ. कहते भी है चमकता है अजब सितारा। आत्मा शरीर से निकलती है तो इन आंखों से देखने में नहीं आती है। कहा जाता है आत्मा निकल गई. ಹೇಳ್ತಾರೆ ಹೊಳಿತಾ ಇದೆ ನಕ್ಷತ್ರದ ಹಾಗೆ. ಆತ್ಮ ದೇಹದಿಂದ ಹೊರಟೋಗ್ತದೆ ಅಂದಾಗ ಈ ಕಣ್ಣುಗಳಿಂದ ನೋಡ್ಲಿಕ್ಕಾಗೋದಿಲ್ಲ, ಕಾಣಿಸೋದಿಲ್ಲ. ಹೇಳಲಾಗ್ತದೆ ಆತ್ಮ ಅವರ ದೇಹದಿಂದ ಹೊರಟೋಯ್ತು. जाकर दूसरे शरीर में प्रवेश किया। तुम जानते हो हम आत्मा कैसे पुनर्जन्म लेते अभी अपवित्र बनी है। पहले तुम आत्मा पवित्र थी, तुम्हारा गृहस्थ धर्म पवित्र था. ಆತ್ಮ ಹೊರಟೋದ್ಮೇಲೆ ಮತ್ತೊಂದು ದೇಹದಲ್ಲಿ ಅದು ಪ್ರವೇಶ ಮಾಡುತ್ತದೆ. ಗೊತ್ತಿದೆ ನಾನು ಆತ್ಮ ಹೇಗೆ ಪುನರ್ಜನ್ಮವನ್ನ ಪಡ್ಕೊಳ್ತಾ ಇದ್ದೇನೆ, ಈಗ ಅಪವಿತ್ರ ಆಗಿದ್ದೇನೆ. ಮೊದಲು ತಮ್ಮ ಆತ್ಮ ಪವಿತ್ರವಾಗಿತ್ತು, ಗೃಹಸ್ಥ ಧರ್ಮದಲ್ಲಿ ಪವಿತ್ರತೆ ಇತ್ತು, ಈಗ ದೋನೋ ಹಿ ಅಪವಿತ್ರ ಬನೆ ಹಿ, ಎರಡೂ ರೀತಿಯಿಂದಲೂ ಅಪವಿತ್ರ ಆಗ್ಬಿಟ್ಟಿದೆ. जब दोनों पवित्र है तो उन्होंने पूजा करते हैं। आप पवित्र हो, हम अपवित्र है, वह दोनों पवित्र, यह दोनों अपवित्र. तो क्या पहले पवित्र थे फिर अपवित्र बने या अपवित्र ही जन्म लिया? ಯಾವಾಗ ಎರಡೂ ರೀತಿಯಿಂದಲೂ ಪವಿತ್ರ ಇರ್ತಾರೆ, ಅವರಿಗೆ ಪೂಜೆ ಮಾಡ್ತಾರೆ, ತಾವು ಪವಿತ್ರ ಇದ್ದೀರಿ, ನಾವು ಅಪವಿತ್ರ ಇದ್ದೇವೆ ಅಂತ. ಅಲ್ಲಿ ಎರಡೂ ರೀತಿಯಿಂದಲೂ ಪವಿತ್ರರು, ಇಲ್ಲಿ ಎರಡೂ ರೀತಿಯಿಂದಲೂ ಅಪವಿತ್ರ. ಮೊದಲು ಪವಿತ್ರದಲ್ಲಿ ಇದ್ರು ತಾನೆ, ಆಮೇಲೆ ಅಪವಿತ್ರ ಯಾಕಾದ್ರು? ಅಪವಿತ್ರ ಜನ್ಮ ಪಡ್ಕೊಂಡಿದಾರಾ? ಬಾಪ್ ಬೈಟ್ ಸಮझाते हैं पहले तुम आत्माएं आपे ही पवित्र पूज्यते, फिर आपे ही पूजारी अपवित्र बनी हो. ತಂದೆ ಕುಳಿತು ತಿಳಿಸ್ಕೊಡ್ತಿದ್ದಾರೆ, ಮೊದಲು ತಾವು ಆತ್ಮಗಳು ತಾವು ಪವಿತ್ರ ಪೂಜ್ಯರಾಗಿದ್ರಿ, ಆಮೇಲೆ ತಾವೇ ಪೂಜಾರಿ ಅಪವಿತ್ರ ಆಗಿದ್ದೀರಿ. 84 जन्म लिए है, सारे वर्ल्ड की हिस्ट्री ज्योग्राफी तुम जानते हो. कौन कौन राज्य करते थे, कैसे राज्य मिला, यह हिस्ट्री भी तुम जानते हो और कोई नहीं जानता.
84 ಜನ್ಮಗಳನ್ನ ಪಡ್ಕೊಂಡಿದ್ದಾರೆ. ಇಡೀ ಜಗತ್ತಿನ ಇತಿಹಾಸ ಭೂಗೋಳವನ್ನ ತಾವು ತಿಳ್ಕೊಂಡಿದ್ದೀರಿ. ಯಾರ್ಯಾರು ರಾಜ್ಯ ಮಾಡ್ತಾ ಇದ್ರು, ಹೇಗೆ ರಾಜ್ಯ ಸಿಕ್ತು, ಈ ಇತಿಹಾಸ ತಾವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ. तुम भी अभी जानते हो, आगे नहीं जानते थे, ಪತ್ತರ್ ಬುದ್ಧಿ ತೆ. ತಾವು ಕೂಡ ಈಗ ತಿಳ್ಕೊಂಡಿದ್ದೀರಿ, ಮೊದಲು ಗೊತ್ತಿರಲಿಲ್ಲ, ಪತ್ತರ್ ಬುದ್ಧಿಯಾಗಿದ್ರಿ ಅಂತಾರೆ ತಂದೆ. रचता और रचना के आदि मध्य अंत की नॉलेज नहीं थी, नास्तिक थे. अभी आस्तिक बनने से तुम कितने ಸುಖಿ ಬನ್ ಜಾತೆ ಹೋ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರಲಿಲ್ಲ, ನಾಸ್ತಿಕರಾಗಿದ್ರೆ. ಈಗ ಆಸ್ತಿಕರಾಗೋದ್ರಿಂದ ತಾವು ಎಷ್ಟೊಂದು ಸುಖಿಗಳಾಗ್ತಾ ಇದ್ದೀರಿ. ತುಮ್ ಯಹಾ ಆಯೇ ಹೋ ಯಹ ದೇವತಾ बनने के लिए. इस समय बहुत मीठा बनना है. तुम एक बाप की संतान भाई बहन ठहरे ना. क्रिमिनल दृष्टि जा न सके. इस समय मेहनत करनी पड़ती है. ಶಿವ ತಂದೆಯವರು ಹೇಳ್ತಿದ್ದಾರೆ, ಮಕ್ಕಳಿಗೆ ತಾವೆಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರಿ ದೇವತೆಗಳಾಗುವುದಕ್ಕೋಸ್ಕರ. ಈ ಸಮಯದಲ್ಲಿ ಬಹಳಷ್ಟು ಮಧುರರಾಗಬೇಕು. ಒಬ್ಬ ತಂದೆಯ ಸಂತಾನರು ಸೋದರ ಸೋದರಿಯರು ತಾನೆ ಅಂದ ಮೇಲೆ ಕೆಟ್ಟ ದೃಷ್ಟಿ ಹೋಗೋದಿಲ್ಲ. इस समय मेहनत करनी पड़ती है. आंखें ही सबसे ಜಾಸ್ತಿ ಕ್ರಿಮಿನಲ್ होती है. ಈ ಸಮಯದಲ್ಲಿ ಪರಿಶ್ರಮ ಪಡಬೇಕಾಗ್ತದೆ. ಕಣ್ಣು ಎಲ್ಲದಕ್ಕಿಂತ ಹೆಚ್ಚು ಕೆಟ್ಟದಿರ್ತದೆ. आधा कल्प क्रिमिनल रहती है, आधा कल्प सिविल रहती है. सतयुग में देवताओं की आंखें सिविल रहती है, यह क्रिमिनल रहती है. इस पर सूरदास की कथा बैठ सुनाते हैं. बाप कहते हैं मुझे आना ही पड़ता है. पतित दुनिया पतित शरीर में जो पतित बने हैं उन्हों को ही पावन बनाना. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಅರ್ಧ ಕಲ್ಪದವರೆಗೆ ಕೆಟ್ಟ ದೃಷ್ಟಿ ಇರ್ತದೆ, ಅರ್ಧ ಕಲ್ಪದವರೆಗೆ ಕಣ್ಣು ತುಂಬಾನೇ ಚೆನ್ನಾಗಿರ್ತದೆ, ಒಳ್ಳೆಯ ದೃಷ್ಟಿ ಇರ್ತದೆ. ಸತ್ಯಯುಗದಲ್ಲಿ ದೇವತೆಗಳ ಕಣ್ಣು ತುಂಬ ಚೆನ್ನಾಗಿರ್ತದೆ, ಇಲ್ಲಿ ಕೆಟ್ಟ ದೃಷ್ಟಿ ಇರ್ತದೆ. ಈ ಸಮಯದಲ್ಲಿ ಅದಕ್ಕಾಗಿ ಸೂರದಾಸನ ಕಥೆಯನ್ನ ಕುಳಿತು ಹೇಳ್ತಿದ್ದಾರೆ. ತಂದೆ ಹೇಳ್ತಾರೆ, ನಾನು ಬರಬೇಕಾಗ್ತದೆ ಪತಿತ ಜಗತ್ತು ಪತಿತ ದೇಹದಲ್ಲಿ. ಯಾರು ಪತಿತರಾಗ್ತಾರೆ ಅವರನ್ನ ಪಾವನರನ್ನಾಗಿ ಮಾಡಬೇಕಾಗಿದೆ. तुम जानते हो कृष्ण और राधे दोनों अलग अलग राजाई के थे. प्रिंस प्रिंसेज थे. पीछे स्वयंवर बाद लक्ष्मी नारायण बनते हैं तो फिर उन्हों की डिनाइस्टी गाई जाती है. ತಂದೆ ತಿಳಿಸ್ಕೊಡ್ತಿದ್ದಾರೆ, ನಮಗೆ ಗೊತ್ತಿದೆ ಕೃಷ್ಣ ಮತ್ತು ರಾಧೆ ಇಬ್ರು ಸಹ ಬೇರೆ ಬೇರೆ ರಾಜ್ಯದವರಾಗಿದ್ರು, ಪ್ರಿನ್ಸೇಜ್ ಆಗಿದ್ರು. ಕಳೆದ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗ್ತಾರೆ. ನಂತರ ಅವರಿಗೆ ಡಿನಾಯಿಷ್ಟಿ ಅಂತ ಗಾಯನ ಇದೆ, ಸಂವತ್ಸರ ಅಂತ ಹೇಳ್ತಾರೆ. ಸತ್ಯಯುಗದ ಆಯುಷ್ಯ ಲಕ್ಷಾಂತರ ವರ್ಷ ಅಂತ ಹೇಳಿದ್ದಾರೆ. ಬಾಪ ಕಹತೆ ಹೈ 1250 वर्ष रात दिन का फर्क हो गया. रात ब्रह्मा की आधा कल्प, फिर दिन ब्रह्मा का आधा कल्प. ज्ञान से है सुख, भक्ति से है दुख. ತಂದೆ ತಿಳಿಸ್ತಾ ಇದ್ದಾರೆ, 1250 ವರ್ಷಗಳು ರಾತ್ರಿ ಹಗಲಿನ ವ್ಯತ್ಯಾಸ. ರಾತ್ರಿ ಬ್ರಹ್ಮನ ಅರ್ಧ ಕಲ್ಪ ಇರ್ತದೆ, ಬ್ರಹ್ಮನ ಹಗಲು ಅರ್ಧ ಕಲ್ಪ ಇರ್ತದೆ. ಜ್ಞಾನದಿಂದ ಸುಖ ಇರ್ತದೆ, ಭಕ್ತಿಯಿಂದ ದುಃಖವಿದೆ. ये सब बातें बाप बैठ समझाते हैं, फिर भी कहते हैं मीठे बच्चों अपने को आत्मा समझो. ತಂದೆ ತಿಳಿಸ್ಕೊಡ್ತಿದ್ದಾರೆ ಇಲ್ಲಿ ಮಕ್ಕಳಿಗೆ, ಜ್ಞಾನದಿಂದ ಸುಖ, ಭಕ್ತಿಯಿಂದ ದುಃಖ ಇರುತ್ತೆ. ಇಷ್ಟೆಲ್ಲ ಮಾತುಗಳನ್ನ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಆದರೂ ಹೇಳ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯನ್ನ ನೆನಪು ಮಾಡಿ. ಅವರು
ಪತಿತ ಪಾವನ ಆಗಿದ್ದಾರೆ. ಯಾದ್ ಕರ್ತೆ ಕರ್ತೆ ತುಮ್ ಪಾವನ್ ಬನ್ ಜಾಯೆಂಗೆ ಅಂತಮತಿ ಸೋಗತಿ. ನೆನಪು ಮಾಡ್ತಾ ಮಾಡ್ತಾ ತಾವು ಪಾವನರಾಗ್ತಾ ಹೋಗ್ತೀರಿ. ಅಂತಮತಿ ಸೋಗತಿ. ಬಾಪ್ ಸ್ವರ್ಗ ಕ ರಚಯಿತ ಹೈನಾ, ತಂದೆ ಸ್ವರ್ಗದ ರಚಯಿತ ಇದ್ದಾರೆ ತಾನೆ. ತೋ ಯಾದ್ ದಿಲಾತೆ ಹೈ ತುಮ್ ಸ್ವರ್ಗಕ್ಕೆ ಮಾಲೀಕ್ತೆ ಅಂದ ಮೇಲೆ ಅದಕ್ಕಾಗಿ ನೆನಪು ಮಾಡಿಸ್ಲಾಗ್ತದೆ ತಾವು ಸ್ವರ್ಗದ ಮಾಲೀಕರೇ ಆಗಿದ್ರಿ ಅಂತ ಹೇಳಿ. ಅಭಿ ಪತಿತ್ ಹೋ ಇಸ್ಲಿಯೇ ವಹ ಜಾನೆ ಲಾಯಕ್ ನಹಿ ಹೈ, इसलिए पावन बनो. मुझ एक ही बार आना पड़ता है. एक गॉड है, एक ही दुनिया है. मनुष्यों की तो अनेक मतें अनेक बातें हैं. जितनी जबान उतनी बातें. यहाँ है ही एक मत, अद्वैत मत. ಈಗ ಪತಿತರು, ಅದಕ್ಕಾಗಿ ಅಲ್ಲಿ ಹೋಗ್ಲಿಕ್ಕೆ ಯೋಗ್ಯರಿಲ್ಲ, ಅದಕ್ಕಾಗಿ ಪಾವನರಾಗಿರಿ ಎಂದು ತಂದೆ ಹೇಳ್ತಾರೆ. ನಾನು ಒಂದು ಸಲ ಬರಬೇಕಾಗ್ತದೆ. ಒಬ್ಬನೇ ದೇವರು, ಒಂದೇ ಜಗತ್ತು. ಮನುಷ್ಯರದು ಅನೇಕ ಮತಗಳು, ಅನೇಕ ಮಾತುಗಳು, ಇಷ್ಟೊಂದು ಮಾತುಗಳು ಇದ್ದಾವೆ. ಇಲ್ಲಿ ಒಂದೇ ಮತ ಇದೆ, ಅದ್ವೈತ ಮತ. जाड़ में देखो कितने मतांतर है. जाड़ कितना बड़ा हो गया है. वह एक मत एक राज्य था. तुम जानते हो हम ही विश्व के मालिक थे. ತಂದೆ ತಿಳಿಸ್ಕೊಡ್ತಿದ್ದಾರೆ. ವೃಕ್ಷದಲ್ಲಿ ನೋಡಿ ಎಷ್ಟೊಂದು ಮತಾಂತರವಿದೆ. ವೃಕ್ಷನೂ ಕೂಡ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಒಂದೇ ಮತ, ಒಂದೇ ರಾಜ್ಯ ಇತ್ತು. ನಮಗ್ ಗೊತ್ತಿದೆ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ವಿ. ಭಾರತ್ ಕಿತ್ನಾ ಸಾವ್ಕಾರ್ ತಾ, ವಹ ಅಕಾಲೆ ಮೃತ್ಯು ಕಭಿ ಹೋತಾ ನಹಿ. ಭಾರತ ಎಷ್ಟೊಂದು ಶ್ರೀಮಂತಿಕೆ ಇತ್ತು, ಅಲ್ಲಿ ಅಕಾಲೆ ಮೃತ್ಯು ಎಂದಿಗೂ ಇರಲಿಲ್ಲ. यह तो देखो बैठे बैठे यह गया. चारों तरफ से मौत है. वह तुम्हारी आयु बड़ी थी. अभी तुम ईश्वर से योग लगाए मनुष्य से देवता बन रहे हो. ತಂದೆ ಹೇಳ್ತಿದ್ದಾರೆ, ಇಲ್ಲಿ ನೋಡಿ ಕುಳಿತಿದ್ದಂತೆನೆ ಈ ರೀತಿ ಆಯ್ತು. ನಾಲ್ಕು ಕಡೆಯಿಂದಲೂ ಕೂಡ ಏನ್ ಕಾಣಿಸ್ತಾ ಇದೆ? ಸಾವಿದೆ. ಅಲ್ಲಿ ನಿಮ್ಮ ಆಯುಷ್ಯ ಬಹಳ ದೊಡ್ಡದಿರ್ತದೆ. ತಾವೀಗ ಈಶ್ವರನೊಂದಿಗೆ ಯೋಗ ಜೋಡಿಸಿ ಮನುಷ್ಯರಿಂದ ದೇವತೆ ಆಗ್ತಾ ಇದ್ದೀರಿ. तो तुम ठहरे योगेश्वर योगेश्वरी, फिर बनेंगे राजा राजेश्वरी. अभी हो ज्ञान ज्ञानेश्वरी, फिर राज राजेश्वरी कैसे बने. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ತಾವೀಗ ಈಶ್ವರನೊಂದಿಗೆ ಯೋಗ ಜೋಡಿಸಿ ಮನುಷ್ಯರಿಂದ ದೇವತೆ ಆಗ್ತಾ ಇದ್ದೀರಿ. ತಾವಿಲ್ಲಿ ಇದ್ದೀರಿ ಯೋಗೇಶ್ವರ ಯೋಗೇಶ್ವರಿ, ನಂತರ ಆಗ್ತೀರಿ ರಾಜ ರಾಜೇಶ್ವರಿ, ಈಗ ಜ್ಞಾನ ಜ್ಞಾನೇಶ್ವರಿ ಮತ್ತೆ ರಾಜ ರಾಜೇಶ್ವರಿ ಹೇಗೆ ಆಗಬೇಕಾಗಿದೆ. ಈಶ್ವರನೇ ಬನಾಯ, ಈಶ್ವರನೇ ಸ್ವತಃ ಮಾಡ್ತಾರೆ. अभी तुम जानते हो इन्हों को राजो किसने सिखाया. ತಮಗ್ ಗೊತ್ತಿದೆ ಇವರಿಗೆ ರಾಜಯೋಗನ ಯಾರು ಕಲಿಸ್ತಾ ಇದ್ದಾರೆ? ಈಶ್ವರ. वह उन्हों की 21 पीढ़ी राजाई चलती है. वह तो एक जन्म में दान पुण्य करने से राजा बनते हैं. मर गया तो खलास. ಅಲ್ಲಿ ಅವರಿಗೆ 21 ಪೀಳಿಗೆ ರಾಜ್ಯ ನಡೀತದೆ ಅಂತ ಹೇಳ್ತಾರೆ ತಂದೆ. ಒಂದು ಜನ್ಮದಲ್ಲಿ ದಾನ ಪುಣ್ಯ ಮಾಡೋದ್ರಿಂದ ಅವರು ರಾಜ ಆಗ್ತಾರಂತೆ. ಸತ್ರು ಅಂತಂದ್ರೆ ಸಮಾಪ್ತಿ ಆಗ್ತದೆ. अकाली मृत्यु तो सबकी आती रहती है. सतयुग में यह लौ नहीं. वह ऐसे नहीं कहेंगे कि काल खा गया. एक काल छोड़ दूसरी ले लेते हैं. जैसे सर्प काल बदलते हैं, वह सदैव खुशी ही खुशी रहती है. जरा भी दुख की बात नहीं. ಬಾಬಾ ಹೇಳ್ತಿದ್ದಾರೆ, ಅಕಾಲಿ ಮೃತ್ಯು ಎಲ್ಲರಿಗೂ ಸಹ ಬರ್ತಾ ಇರ್ತದೆ. ಸತ್ಯುಗದಲ್ಲಿ ಈ ರೀತಿ ಲಾ ಇರೋದಿಲ್ಲ, ಅಲ್ಲಿ ಈ ರೀತಿ ಹೇಳೋದಿಲ್ಲ. ಇದ್ದಕ್ಕಿದ್ದಂಗೆ ಸತ್ರು, ಸಾವು ಬಂತು ಅಂತ ಒಂದು ದೇಹವನ್ನ ಬಿಟ್ಟು ಮತ್ತೊಂದನ್ನ ಪಡ್ಕೊಳ್ತಾರೆ. ಹೇಗೆ ಸರ್ಪ ಹಳೆಯ ಪೊರೆಯನ್ನ ಕಳಿಸ್ತದೆ, ಬದಲಿ ಮಾಡ್ಕೊಳ್ತದೆ ತಾನೆ, ಅಲ್ಲಿ ಸದಾ ಕಾಲ ಖುಷಿ ತುಂಬಿರ್ತದೆ.
ಸ್ವಲ್ಪನೂ ದುಃಖದ ಮಾತು ಇರೋದಿಲ್ಲ. तुम सुखधाम का मालिक बनने के लिए अभी पुरुषार्थ कर रही हो. ತಾವು ಸುಖಧಾಮದ ಮಾಲೀಕರಾಗುವುದಕ್ಕೋಸ್ಕರ ಈಗ ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. धारणा के लिए मुख्य सार. धारणೆಗಾಗಿ ಮುಖ್ಯ ಸಾರವಿದೆ. ಮೊದಲನೇ ಪಾಯಿಂಟ್ ಇದೆ, इस पुरानी दुनिया से बेहद का संन्यास करना है. ಈ ಹಳೆಯ ಜಗತ್ತಿನಿಂದ ಬೇಹದ್ದಿನ ಸನ್ಯಾಸವನ್ನ ಮಾಡಬೇಕು. ए शरीर निर्वाह अर्थ कर्म करते रूहानी यात्रा पर रहना है. ದೇಹದ ನಿರ್ವಹಣೆಗೋಸ್ಕರ ಕರ್ಮಗಳನ್ನ ಮಾಡುತ್ತಾ ಆತ್ಮೀಕ ಯಾತ್ರೆಯಲ್ಲಿ ಇರಬೇಕು. ಎರಡನೇ ಪಾಯಿಂಟ್ ಇದೆ, पुरुषार्थ कर आंखों को सिविल जरूर बनाना है. एम ऑब्जेक्ट बुद्धि में रख बहुत बहुत मीठा बनना है. ಪುರುಷಾರ್ಥ ಮಾಡಿ ನಮ್ಮ ನಯನಗಳನ್ನ ಅವಶ್ಯವಾಗಿ ಸರಿ ಮಾಡಿಕೊಳ್ಳಬೇಕು. ಗುರಿಯನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ಬಹಳಷ್ಟು ಮಧುರರಾಗಬೇಕು. वरदान हर कदम में पदमों की कमाई जमा करने वाले समझदार ज्ञानी तो आत्मा भव. ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಬುದ್ಧಿವಂತ ಜ್ಞಾನಿ ಆತ್ಮ ಆಗಿರಿ. समझदार ज्ञानी तो आत्मा वह है जो पहले सोचता है फिर करता है. ಬುದ್ಧಿವಂತ ಜ್ಞಾನಿ ಆತ್ಮಗಳು ಅಂತಂದ್ರೆ ಯಾರು ಮೊದಲು ಯೋಚಿಸ್ತಾರೆ ನಂತರ ಮಾಡುತ್ತಾರೆ. जैसे बड़े आदमी पहले भोजन को चख कराते हैं फिर खाते हैं. ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಮೊದಲು ಭೋಜನವನ್ನ ತರಿಸಿದ ಮೇಲೆ ಮೊದಲು ಅದನ್ನ ಚೆಕ್ ಮಾಡಿಸ್ತಾರೆ, ನಂತರ ಸ್ವೀಕಾರ ಮಾಡ್ತಾರೆ. तो ये संकल्प बुद्धि का भोजन है. इसे पहले चेक करो फिर कर्म में लाओ. ಇಲ್ಲಿ ಸಂಕಲ್ಪ ಬುದ್ಧಿಗೆ ಭೋಜನವಾಗಿದೆ. ಇದನ್ನ ಮೊದಲು ನಾವು ಚೆಕ್ ಮಾಡ್ಕೊಳ್ಬೇಕು, ನಂತರ ಕರ್ಮದಲ್ಲಿ ತಂದುಕೊಳ್ಳಬೇಕು. संकल्प को चेक कर लेने से वाणी और कर्म स्वतः समर्थ हो जाएंगे और जहां समर्थ है वहां ಕಮಾಯಿ ಹೇ. ಸಂಕಲ್ಪವನ್ನು ಚೆಕ್ ಮಾಡ್ಕೊಂಡ್ವಿ ಅಂತಂದ್ರೆ ವಾಣಿ ಮತ್ತು ಕರ್ಮ ಸ್ವತಃವಾಗಿ ಸಮರ್ಥ ಆಗ್ತದೆ. ಎಲ್ಲಿ ಸಮರ್ಥ ಇರ್ತದೆ ಅಲ್ಲಿ ಸಂಪಾದನೆ. तो समर्थ बन हर कदम अर्थात संकल्प बोल और कर्म में पद्मों की कमाई जमा करो. यही ज्ञानी तो आत्मा का ಲಕ್ಷಣ ಹೈ. ಸಮರ್ಥರಾಗಿ ಪ್ರತಿ ಹೆಜ್ಜೆಗೂ ಅಂದರೆ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಪದಮದಷ್ಟು ಸಂಪಾದನೆಯನ್ನ ಜಮಾ ಮಾಡಿಕೊಳ್ಬೇಕು. ಇದು ಜ್ಞಾನಿ ಆತ್ಮಗಳ ಲಕ್ಷಣವಾಗಿದೆ. स्लोगन बाप और सर्व की दुआओं के विमान में उड़ने वाले ही उड़ता योगी है. ತಂದೆ ಮತ್ತು ಸರ್ವರ ಆಶೀರ್ವಾದಗಳು ವಿಮಾನದಲ್ಲಿ ಹಾರುವ ಯೋಗಿಯಾಗಿದ್ದಾರೆ. ಅಚ್ಚ ಓಂ ಶಾಂತಿ.